ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದಷ್ಟೇ ಅಲ್ಲ, ಸಂಸ್ಕಾರವನ್ನು ಕಲಿಸಿಕೊಡಬೇಕೆಂದು ನಿವೃತ್ತ ಫಾರ್ಮಾಸಿಸ್ಟ್ ಎಂ ವೇದಮೂರ್ತಿ ಹೇಳಿದರು. ತಾಲೂಕಿನ ವಂದಾರಗುಪ್ಪೆ ಕೀರ್ತಿ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಮಗುವನ್ನು ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸಲು ಶ್ರಮ ಹಾಕುವ ಪೋಷಕರು, ಮಕ್ಕಳು, ಶಿಕ್ಷಕರು ಮತ್ತು ಆಡಳಿತ ಮಂಡಳಿ 4 ಸ್ತಂಭಗಳಿದ್ದಂತೆ. ಎಲ್ಲರೂ ತಮ್ಮ ಪಾಲಿನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದಲ್ಲಿ ಉತ್ತಮ ಪ್ರಜೆಯನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಉತ್ತಮ ಅಂಕ ಗಳಿಸುವುದಷ್ಟೇ ಸಾಧನೆಯಲ್ಲ, ಉತ್ತಮವಾಗಿ ಬದುಕುವುದು ಮಹತ್ತರವಾದ ಸಾಧನೆ. ಅಂಕ ಗಳಿಸುವ ಜೊತೆಗೆ ಅವರು ಸರ್ವಾಂಗೀಣ ಅಭಿವೃದ್ಧಿಯ ಕಾಳಜಿಯತ್ತ ಗಮನ ಹರಿಸಬೇಕು. ಹಾಗಾದಾಗ ಮಾತ್ರ ಮಕ್ಕಳನ್ನು ನಾವು ದೇಶದ ಸತ್ಪ್ರಜೆಗಳನ್ನಾಗಿಸಬಹುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಮಕ್ಕಳನ್ನು ಪ್ರೀತಿಸುವ ಜೊತೆಗೆ ಅವರನ್ನು ಹತೋಟಿಯಲ್ಲಿಡಬೇಕು. ಪ್ರತಿಯೊಂದು ಹಂತದಲ್ಲೂ ಅವರನ್ನು ಗಮನಿಸುತ್ತಿರಬೇಕು. ತಮ್ಮ ಮಕ್ಕಳು ಹೆಚ್ಚಿನ ಅಂಕ ಪಡೆಯಬೇಕೆಂದು ಪೋಷಕರು ಶ್ರಮಿಸುತ್ತಾರೆಯೇ ವಿನಃ ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಮುಂದಾಗುತ್ತಿಲ್ಲ. ಇದರ ಪರಿಣಾಮ ಇಂದಿನ ಪೀಳಿಗೆಗೆ ಸಂಬಂಧಗಳ ಬೆಲೆಯೇ ಗೊತ್ತಾಗದೆ ಸಾಮಾಜಿಕ ಹೊಣೆಗಾರಿಕೆ ಮೆರೆಯುತ್ತಿದ್ದಾರೆ ಎಂದು ಹೇಳಿದರು. ಸಂಸ್ಥೆಯ ಅಧ್ಯಕ್ಷ ಮಲ್ಲೇಶ್ ದ್ಯಾವಪಟ್ಟಣ ಮಾತನಾಡಿ, ಪೋಷಕರು ಕೀರ್ತಿ ಪಬ್ಲಿಕ್ ಶಾಲೆಯ ಮೇಲೆ ಅಪಾರ ನಂಬಿಕೆ ಇರಿಸಿ ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುತ್ತಿದ್ದು, ಯಾವುದೇ ಕಾರಣಕ್ಕೂ ನಂಬಿಕೆಗೆ ಚ್ಯುತಿ ಬಾರದಂತೆ ತಮ್ಮ ಶಾಲೆ ಮತ್ತು ಶಾಲಾ ಸಿಬ್ಬಂದಿ ವರ್ಗ ಕೆಲಸ ನಿರ್ವಹಿಸುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಅದೇ ರೀತಿ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಗೀತಾ ಪುಟ್ಟಮಾದು, ಕಮಾಲಿನಿ ವೇದಮೂರ್ತಿ, ಗುತ್ತಿಗೆದಾರ ಕಲ್ಲಾಪುರ ಕೃಷ್ಣ, ಮುಖ್ಯ ಶಿಕ್ಷಕಿ ಶಾಜಿಯಾ ಉಪಸ್ಥಿತರಿದ್ದರು. ಮಕ್ಕಳ ಮನಸ್ಥಿತಿಗಳು ಇವತ್ತಿನ ದಿವಸ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ, ಮೊಬೈಲ್ ಹಾವಳಿಯಿಂದ ನೋಡಿ, ಅವ್ರಿಗೆ ಪುಸ್ತಕದ ಕಡೆ ಗಮನಕ್ಕಿಂತನೂ ಮೊಬೈಲ್ ಕಡೆ ಗಮನ. ಅಂದ್ರೆ ಎಷ್ಟು ಮಟ್ಟಿಗೆ ಆ ಮೊಬೈಲ್ಗಳು ಮಕ್ಕಳುಗಳ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಅಟ್ರಾಕ್ಷನ್ ಆಗುತ್ತೆ ಅನ್ನೋದಕ್ಕೆ ನೀವು ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ನೋಡಿದಿರಿ. ನೀವು ಅಷ್ಟು ಮಟ್ಟಿಗೆ ಅವ್ರು ಊಟ ಮಾಡ್ಬೇಕಾದ್ರೆ ಮೊಬೈಲ್ ಕೊಡ್ಬೇಕು, ಅವ್ರು ಏನೋ ಆಟ ಮಾಡಿದ್ರೆ ಮೊಬೈಲ್ ಕೊಡ್ಬೇಕು, ಅಥವಾ ಮಲ್ಬೇಕಾದ್ರೆ ಮೊಬೈಲ್ ಕೊಟ್ಟು ಅದು ನೋಡ್ಕೊಂಡೆ ಮಲ್ಗುವಂತ. ನೀವು ಮೊಬೈಲ್ ಕೊಟ್ಬಿಡಿ, ನೈಟು ಬೇರೆ ಟೈಮಲ್ಲಿ 8 ಗಂಟೆಗೆ ಮಲಗ್ತಿದ್ರು, ಮೊಬೈಲ್ ನೋಡ್ಬಿಟ್ರೆ 12 ಗಂಟೆ ಆದ್ರೂ ನಿದ್ದೆ ಮಾಡಲ್ಲ ಅಂತ ಇವತ್ತು ಪರಿಸ್ಥಿತಿಗಳು. ಅದರಿಂದ ಮಕ್ಕಳುಗಳಿಗೆ ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದನೇ ಅವ್ರಿಗೆಲ್ಲೋ ಒಂದ್ ಕಡೆ ವಿದ್ಯಾರ್ಜನೆ ಅನ್ನುವಂಥದ್ದು ಅವ್ರು ಕುಂಠಿತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಮೊಬೈಲ್ನ ದಯವಿಟ್ಟು ನೀವು ಪೋಷಕರು ಅವಾಯ್ಡ್ ಮಾಡಿ, ಮತ್ತೆ ಮಕ್ಕಳನ್ನ ಓದುವಂತ ಕಡೆ ಗಮನ ವಹಿಸಿ. ರಾತ್ರಿ ಹೊತ್ತು ಅಟ್ಲೀಸ್ಟ್ 1 ಅವರ್ ಕೂತ್ಕೊಂಡು ಮಕ್ಕಳಿಗೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನು ಓದ್ತಿದ್ಯಾ, ಮತ್ತೆ ಏನು ಹೋಮ್ವರ್ಕ್, ಫಸ್ಟ್ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡಿಸಿ. ಹಂಗಂದಾಕ್ಷಣಕ್ಕೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಸುಮ್ಮನೆ ಇರೋದಲ್ಲ, ಅದನ್ನ ಅರ್ಥ ಮಾಡಿಸ್ಬೇಕು. ಒಂದು ಅರ್ಧ ಗಂಟೆ ಹೇಳ್ಕೊಡ್ಬೇಕು, ಮತ್ತೆ ಗಣಿತವನ್ನು ಹೇಳ್ಕೊಡ್ಬೇಕು, ಕೂಡುವಂಥದ್ದು ಯಾವ ರೀತಿ, ಕಲಿಯುವಂಥದ್ದು ಯಾವ ರೀತಿ, ಮತ್ತೆ ಇಂಗ್ಲಿಷ್ ಯಾವ ರೀತಿ ಕಲಿಬೇಕು, ಏನು ಇವನ್ನೆಲ್ಲ ಅವ್ರ ಇದನ್ನ ಮಾಡಬೇಕು. ಅದನ್ನ ಬಿಟ್ಟು ನಾವು ಮೊಬೈಲ್ನೇ ಅವ್ರ ಪ್ರಾತಿನಿಧ್ಯ ಕೊಟ್ಕೊಂಡು ಇನ್ನು 25% ಮಾತ್ರ ಎಜುಕೇಶನ್ ಬಗ್ಗೆ ಗಮನ ಕೊಡ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಎಜುಕೇಶನ್ ಕುಂಠಿತಗೊಳ್ತದೆ ಅಂತ ನಾನಾದ್ರೂ ಅಂದ್ಕೊಳ್ತೀನಿ.